ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮುಂಬರುವ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ನ ದೃಷ್ಟಿಯಿಂದ ಈಗ ನಾನು 2022ರಲ್ಲಿ ನಡೆದಿರ್ತಕ್ಕಂಥ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಎಕ್ಸಾಮ್ನ ಕ್ವಶನ್ ಆನ್ಸರ್ಸ್ನ ಈ ದಿನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಮೊದಲೇ ಕ್ವಶನ್ ಯಾವುದು ಅಂತ ನಾವು ನೋಡ್ತಾ ಹೋದರೆ, ಒಂದನೇ ಕ್ವಶನ್ ನೋಡಿ ಯಾವುದು. ಕೂರ್ಗ್ ಈಸ್ ಎ ಕಮರ್ಷಿಯಲ್ ವೆರೈಟಿ ಆಫ್ ಆಪ್ಷನ್ 1 ಕೊಕೋವಾ, ಆಪ್ಷನ್ 2 ಚೆರ್ರಿ, ಆಪ್ಷನ್ 3 tea, option 4 coffee, option 5 rubber. So here Coorg is a commercial variety of coffee. Next question, Pusa Nanha dwarf variety of papaya is developed through. ಇಲ್ಲಿ ಪೂಸಾ ನನ್ಹಾ ಅನ್ನೋದು ಡಾರ್ಫ್ ವೆರೈಟಿ ಯಾವುದ್ರದ್ದಂದ್ರೆ ಇದು ಪಪ್ಪಾಯದು. ಸೊ ಈ ಒಂದು ವೆರೈಟಿನ ಯಾವುದ್ರ ಮುಖಾಂತರ ಡೆವಲಪ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಆನ್ಸರ್ ಆಪ್ಷನ್ 1 ಮ್ಯೂಟೇಷನ್, ಆಪ್ಷನ್ 2 ಹೈಬ್ರಿಡೈಸೇಷನ್, ಆಪ್ಷನ್ 3 ಇಟಿರೋಸಿಸ್, ಆಪ್ಷನ್ 4 ಸೆಲೆಕ್ಷನ್, ಆಪ್ಷನ್ 5 ಮೈಕ್ರೋ ಪ್ರೊಪಗೇಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮ್ಯೂಟೇಷನ್. ಪೂಸಾ ನನ್ಹಾ ಡಾರ್ಫ್ ವೆರೈಟಿ ಆಫ್ ಪಪ್ಪಾಯ ಈಸ್ ಡೆವಲಪ್ಡ್ ಥ್ರೂ ಮ್ಯೂಟೇಷನ್. ಥರ್ಡ್ ಕ್ವಶನ್, ವಿಚ್ ಬ್ರೀಡ್ of goat is called the milk queen of goats in the world. So here which breed of the goat is called the milk queen ಏನಂತ ಕೇಳಿದಾರ, ಮಿಲ್ಕ್ ಕ್ವೀನ್ ಆಫ್ ದ ಗೋಟ್ ಇನ್ ದ ವರ್ಲ್ಡ್ ಅಂತ ಕೇಳಿದಾರೆ. ಆಪ್ಷನ್ 1 ಟಾಗನ್ಬರ್ಗ್, ಆಪ್ಷನ್ 2 ಆಂಗ್ಲೋ ನ್ಯೂಬಿಯನ್, ಆಪ್ಷನ್ 3 ಬಾರ್ಬರಿ, ಆಪ್ಷನ್ 4 ಸಿರೋಹಿ, ಆಪ್ಷನ್ 5 ಸಾನೆನ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಈ ಸಾನೆನ್. ಸೊ ಸಾನೆನ್ ನಾವೇನಂತ ಕರಿತೀವಿ ಅಂದರೆ ಮಿಲ್ಕ್ ಕ್ವೀನ್ ಆಫ್ ಗೋಟ್ಸ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಾನೆನ್. ಕ್ವಶನ್ ನಂಬರ್ 4, ವಾಟ್ ಈಸ್ ದ ಮಿನಿಮಮ್ ಐಸೋಲೇಷನ್ ಡಿಸ್ಟೆನ್ಸ್ ರಿಕ್ವೈರ್ಡ್ ಫಾರ್ ದ ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಆಫ್ ಓಕ್ರಾ. ಸೊ ಇಯರ್ ಏನು ಕೇಳ್ಯಾರಂದ್ರೆ ಅವರು ಮಿನಿಮಮ್ ಐಸೋಲೇಷನ್ ಡಿಸ್ಟೆನ್ಸ್ ಯಾವುದಕ್ಕೆ ಬೇಕಂದರೆ ಓಕ್ರಾದಲ್ಲಿ ಅಂದರೆ ಬೆಂಡಿಯಲ್ಲಿ ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಎಷ್ಟು ಮಿನಿಮಮ್ ಐಸೋಲೇಷನ್ ಡಿಸ್ಟೆನ್ಸ್ ಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ 1 3 ಮೀಟರ್, ಆಪ್ಷನ್ 2 10 ಮೀಟರ್, ಆಪ್ಷನ್ 3 400 ಮೀಟರ್, ಆಪ್ಷನ್ 4 200 ಮೀಟರ್, ಆಪ್ಷನ್ 5 50 ಮೀಟರ್. ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು? ಡಿ 200 ಮೀಟರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಅಕಿಯೋಚಿ ಡಿಸೀಸ್ ಇನ್ ರೈಸ್ ಈಸ್ ಡ್ಯೂ ಟು ದ ಟಾಕ್ಸಿಸಿಟಿ ಕಾಜ್ಡ್ ಬೈ. ಇನ್ ರೈಸ್ ಅಕಿಯೋಚಿ ಡಿಸೀಸ್ ಈಸ್ ಕಾಜ್ಡ್ ಬೈ ಟಾಕ್ಸಿಸಿಟಿ ಆಫ್ ಆಪ್ಷನ್ ಡಿ ಹೈಡ್ರೋಜನ್ ಸಲ್ಫೈಡ್. ಸೊ ಹೈಡ್ರೋಜನ್ ಸಲ್ಫೈಡ್ ಇದರ ಒಂದು ಟಾಕ್ಸಿಸಿಟಿಯಿಂದ ರೈಸಲ್ಲಿ ಯಾವ ಡಿಸೀಸ್ ಬರ್ತೈತೆ? ಅಕಿಯೋಚಿ ಡಿಸೀಸ್ ಬರ್ತಿದೆ. ನೆಕ್ಸ್ಟ್, ದ ಟೆಸ್ಟ್ ಈಸ್ ಡನ್ ಟು ಐಡೆಂಟಿಫೈ ಇನ್ಕಂಪ್ಲೀಟ್ ಪ್ಯಾಶ್ಚರೈಸೇಷನ್ ಇನ್ ಮಿಲ್ಕ್. ಸೊ ಇಲ್ಲಿ ಮಿಲ್ಕಲ್ಲಿ ಇನ್ಕಂಪ್ಲೀಟ್ ಪ್ಯಾಶ್ಚರೈಸೇಷನ್ ಆಗುತ್ತಲ್ಲ, ಸೊ ಆವಾಗ ಯಾವ ಟೆಸ್ಟನ್ನು ನಾವು ಬಳಸ್ತೀವಿ ಅಂತ ಕೇಳಿದ್ರೆ, ದ ಟೆಸ್ಟ್ ಈಸ್ ಡನ್ ಟು ಐಡೆಂಟಿಫೈ ಇನ್ಕಂಪ್ಲೀಟ್ ಪ್ಯಾಶ್ಚರೈಸೇಷನ್ ಇನ್ ಮಿಲ್ಕ್. ಆಪ್ಷನ್ ಎ alkaline test, option B MBE, option 3 alcohol, option D COB test, option 5 none of these. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಎ alkaline test. ಸೆವೆಂತ್ ಕ್ವಶನ್, ವೈರಸ್ ಕಾಜಸ್ ಲೀಫ್ ಕರ್ಲ್ ಡಿಸೀಸ್ ಆಫ್ ಚಿಲ್ಲಿ ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಬೈ. ಇಯರ್ ವೈರಸ್ ಕಾಜಸ್ ಲೀಫ್ ಕರ್ಲ್ ಡಿಸೀಸ್. ಚಿಲ್ಲಿಯಲ್ಲಿ ಲೀಫ್ ಕರ್ಲ್ ಡಿಸೀಸ್ ಬರ್ತೈತಲ್ಲ, ಆ ಡಿಸೀಸ್ಗೆ ಕಾರಣ ಆಗಿರ್ತಕ್ಕಂಥ ವೆಕ್ಟರ್ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಲೀಫ್ ಕರ್ಲ್ ಡಿಸೀಸು ಚಿಲ್ಲಿಯಲ್ಲಿ ವೈರಸ್ಸಿಂದ ಬರ್ತೈತೆ. ಸೊ ಇದನ್ನ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ವೆಕ್ಟರ್ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಥ್ರಿಪ್ಸ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಡಯಾಗ್ನೋಸ್ಟಿಕ್ ಸಿಂಪ್ಟಮ್ ಆಫ್ ಇನ್ಫೆಸ್ಟೇಷನ್ ಆಫ್ ಸ್ಟೆಮ್ ಬೋರರ್ ಆಫ್ ಮೇಜ್. ಸೊ ಇಯರ್ ಆಪ್ಷನ್ 1 ಕ್ಯಾಟರ್ಪಿಲ್ಲರ್ಸ್ ಫೀಡ್ ಆನ್ ದ ಲೀವ್ಸ್ ಆ್ಯಂಡ್ ಬೋರ್ ಇನ್ ಟು ದ ಸ್ಟೆಮ್ ಆ್ಯಂಡ್ ಕಾಬ್. ಸೊ ಇಲ್ಲಿ ಏನಂದರೆ ಸ್ಟೆಮ್ ಬೋರರು ಮೇಜಲ್ಲಿ ಇನ್ಫೆಸ್ಟೇಷನ್ ಮಾಡ್ತೈತಲ್ಲ, ಸೊ ಅದ್ರ ಸಿಂಪ್ಟಮ್ ಎಲ್ಲೆಲ್ಲಿ ನಾವು ನೋಡಬಹುದು ಅಂತ ಕೇಳಿದಾರೆ. ಸೊ ಇಯರ್ ಮೇಜ್ ಸ್ಟೆಮ್ ಬೋರರ್ ಕ್ಯಾಟರ್ಪಿಲ್ಲರ್ಸ್ ಫೀಡ್ ಆನ್ ದ ಲೀವ್ಸ್. ಸೊ ಈ ಮೇಜ್ ಸ್ಟೆಮ್ ಬೋರರ್ದು ಕ್ಯಾಟರ್ಪಿಲ್ಲರ್ಸ್ ಏನಿದಾವಲ್ಲ ಅವು ಲೀವ್ಸ್ ಮೇಲೆ, ನೆಕ್ಸ್ಟು ಬೋರ್ ಇನ್ ಟು ದ ಸ್ಟೆಮ್ ಆ್ಯಂಡ್ ಕಾಬ್ ಅವುಗಳೇನಿದಾವಲ್ಲ ಸ್ಟೆಮ್ ಬೋರರ್ದು ಮೇಜ್ ಸ್ಟೆಮ್ ಬೋರರ್ ಕ್ಯಾಟರ್ಪಿಲ್ಲರ್ಸು ಲೀವ್ಸ್ ಮೇಲೆ ಫೀಡ್ ಮಾಡ್ತಾವ ಆ್ಯಂಡ್ ಸ್ಟೆಮ್ ಮತ್ತು ಕಾಬ್ ಮೇಲೆ ಬೋರ್ ಮಾಡ್ತಾವಂತ. ಈ ರೀತಿಯಾಗಿ ನಾವು ಸಿಂಪ್ಟಮ್ಸ್ನ ನಾವು ಸ್ಟೆಮ್ ಬೋರರ್ ಸಿಂಪ್ಟಮ್ಸ್ನ ನಾವು ಮೇಜ್ ಪ್ಲಾಂಟಲ್ಲಿ ಡಯಾಗ್ನೋಸಿಸ್ ಮಾಡ್ಬೋದು. ಕ್ವಶನ್ ನಂಬರ್ 9, ಯೂರಿಯಾ ಬ್ಯಾಗ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಫ್ರಮ್ 50 kg ಟು ಡ್ಯಾಶ್. ಸೊ ಈ ಯೂರಿಯಾ ಬ್ಯಾಗ್ ಮೊದಲು 50 kg ಇರ್ತಿತ್ತು. ಸೊ ಅದನ್ನ ಈಗ ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಆಪ್ಷನ್ 1
45 kg, ಆಪ್ಷನ್ 2 40 kg, ಆಪ್ಷನ್ 3 35 kg, 30 kg, 25 kg. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? 45 kg. 45 kg ಇರೋದನ್ನ ಈಗ ಎಷ್ಟಕ್ಕೆ ಮಾಡಿದಾರಂದರೆ 50 kg ಇರೋದನ್ನ ಈಗ ಎಷ್ಟಕ್ಕೆ ಮಾಡಿದ್ದಾರೆ ಅಂದರೆ 45 kg. ಸೊ ಆನ್ಸರ್ ಯಾವುದು? ಆಪ್ಷನ್ ಎ 45 kg. ಕ್ವಶನ್ ನಂಬರ್ 10, ಆಮ್ರಪಾಲಿ ಈಸ್ ಎ ಕ್ರಾಸ್ ಬಿಟ್ವೀನ್. ಸೊ ಇಯರ್ ಆಮ್ರಪಾಲಿ ಅನ್ನೋದೇನು, ಇದು ಯಾವುದ್ರ ವೆರೈಟಿ ಅಂತ ನಾವು ನೋಡ್ತಾ ಹೋದರೆ ಯಾವುದ್ರ ವೆರೈಟಿ? ಇದು ಮ್ಯಾಂಗೋ ವೆರೈಟಿ. ಸೊ ಮ್ಯಾಂಗೋ ವೆರೈಟಿ ಆದ ಆಮ್ರಪಾಲಿನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ, ಯಾವ ರೀತಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಅಂದರೆ ಆಮ್ರಪಾಲಿನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ ಯಾವ ವೆರೈಟಿ ನಡುವೆ ಕ್ರಾಸ್ ಮಾಡಿದ್ದಾರೆ ಅಂತ ಕೇಳಿದಾರೆ. ಆಪ್ಷನ್ 1 ನೀಲಮ್ ಇಂಟು ದಶಹರಿ, ಆಪ್ಷನ್ 2 ದಶಹರಿ ಇಂಟು ನೀಲಮ್, ಆಪ್ಷನ್ 3 ರತ್ನ ಇಂಟು ಅಲ್ಫೆನ್ಸು, ಆಪ್ಷನ್ 4 ಅಲ್ಫೆನ್ಸು ಇಂಟು ರತ್ನ, ಆಪ್ಷನ್ 5 ಬಾಗನ್ಪಲ್ಲಿ ಇಂಟು ಅಲ್ಫೆನ್ಸು. ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು? ಬಿ ದಶಹರಿ ಇಂಟು ನೀಲಮ್. ದಶಹರಿ ಇಂಟು ನೀಲಮ್ನ ಕ್ರಾಸ್ ಮಾಡಿದಾಗ ಯಾವುದು ಬಂತು? ಇಲ್ಲಿ ವೆರೈಟಿ ಆಮ್ರಪಾಲಿ. ನೆಕ್ಸ್ಟ್ IRRI International Rice Research Institute and its national research partners have developed golden rice that is rich in. ಸೊ ಇಲ್ಲಿ IRR ಐತಲ್ಲ, ಈ ಒಂದು ಇನ್ಸ್ಟಿಟ್ಯೂಟು ಮತ್ತು ಆ್ಯಂಡ್ ಇಟ್ಸ್ ಪಾರ್ಟ್ನರ್ಸ್ ಏನು ಮಾಡಿದಾರೆ ಅಂದರೆ ಈ ಒಂದು ಗೋಲ್ಡನ್ ರೈಸ್ನ ಡೆವಲಪ್ ಮಾಡಿದ್ರಲ್ಲ. ಸೊ ಗೋಲ್ಡನ್ ರೈಸು ಅದರಲ್ಲಿ ಯಾವ ಕಂಟೆಂಟ್ ರಿಚ್ ಐತೆ ಅಂತ ಕ್ವಶನ್ ಕೇಳಿದ್ರು. ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ಅಸ್ಕರ್ಬಿಕ್ ಆ್ಯಸಿಡ್, ಆಪ್ಷನ್ ಡಿ ವಿಟಮಿನ್ ಕೆ, ಆಪ್ಷನ್ ಇ ವಿಟಮಿನ್ ಇ. ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ವಿಟಮಿನ್ ಎ. ಇದಕ್ಕೆ ಏನಂತ ಕರಿತೀವಿ ನಾವು? ಬೀಟಾ ಕೆರೋಟಿನ್ ಅಂತ ಕರಿತೀವಿ. ಸೊ ಇಲ್ಲಿ ಗೋಲ್ಡನ್ ರೈಸ್ ಐತಲ್ಲ, ಸೊ ಇದರಲ್ಲಿ ರಿಚ್ ಆಗಿ ಇರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ ಯಾವುದು, ವಿಟಮಿನ್ ಯಾವುದು ಅಂತ ನಾವು ನೋಡ್ತಾ ಹೋದರೆ ಯಾವುದು? ವಿಟಮಿನ್ ಎ. ಈ ಒಂದು ವಿಟಮಿನ್ ಎ ಐತಲ್ಲ, ಇದ್ರ ಕೊರತೆ ಏನಾದರೂ ಉಂಟಾಯ್ತಂದರೆ ಏನಾಗುತ್ತೆ ಅಂದರೆ, ಈ ವಿಟಮಿನ್ ಎ ಕೊರತೆ ಉಂಟಾದರೆ ನೈಟ್ ಬ್ಲೈಂಡ್ನೆಸ್ ಅಂತ ಒಂದು ಡಿಸೀಸ್ ಬರ್ತೈತೆ. ಅಂದರೆ ರಾತ್ರಿ ಕುರುಡುತನ, ರಾತ್ರಿ ಹೊತ್ತು ಕಣ್ಣು ಕಾಣಲ್ಲ ನೋಡ್ರಿ. ಸೊ ಅವರಿಗೆ ಯಾವ ಕೊರತೆ ಇರ್ತೈತೆ ಅಂದರೆ ವಿಟಮಿನ್ ಎ ಕೊರತೆ ಇರ್ತೈತೆ. ಸೊ ಇದಕ್ಕೆ ಆನ್ಸರ್ ಯಾವುದು? ವಿಟಮಿನ್ ಎ. ನೆಕ್ಸ್ಟ್ ರಾಕ್ ಫಾಸ್ಫೇಟ್ ಈಸ್ ಅಪ್ಲೈಡ್ ಇನ್ ವಿಚ್ ಟೈಪ್ ಆಫ್ ಸಾಯಿಲ್ ಅಂತ ಕೇಳಿದ್ದಾರೆ. ರಾಕ್ ಫಾಸ್ಫೇಟ್ ಐತಲ್ಲ, ಸೊ ಇದನ್ನ ಎಂಥ ಸಾಯಿಲಲ್ಲಿ ಅಪ್ಲೈ ಮಾಡಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ 1 ಸಲೈನ್ ಸಾಯಿಲ್, ಅಲ್ಕಲೈನ್ ಸಾಯಿಲ್, ನ್ಯೂಟ್ರಲ್ ಸಾಯಿಲ್, ಆಸಿಡಿಕ್ ಸಾಯಿಲ್, ನನ್ ಆಫ್ ದೀಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಸಿಡಿಕ್ ಸಾಯಿಲ್. ನೆಕ್ಸ್ಟ್ ಡುವೆಲ್ ಪರ್ಪೋಸ್ ಮಿಲ್ಕ್ ಆ್ಯಂಡ್ ಮೀಟ್ ಬ್ರೀಡ್ ಆಫ್ ಗೋಟ್. ಇಲ್ಲಿ ಗೋಟಿಂದು ಒಂದು ಬ್ರೀಡ್ ಐತೆ, ಅದೇನಂದರೆ ಡುವೆಲ್ ಪರ್ಪೋಸ್ ಬ್ರೀಡ್ ಐತೆ. ಸೊ ಅದು ಮಿಲ್ಕ್ನು ಕೊಡ್ತೈತೆ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಮೀಟನ್ನು ಕೂಡ ಪ್ರೊಡ್ಯೂಸ್ ಮಾಡ್ತೈತೆ. ಸೊ ಅಂತ ಗೋಟ್ ಬ್ರೀಡ್ ಐತಲ್ಲ, ಸೊ ಅದು ಯಾವುದು ಅಂತ ಕೇಳಿದಾರೆ. ಆಪ್ಷನ್ 1 ಬ್ಲ್ಯಾಕ್ ಬೆಂಗಾಲ್, ಆಪ್ಷನ್ 2 ಬೀಟಲ್, ಮಾರ್ವಾಡಿ, ಸಾನೇನ್, ನನ್ ಆಫ್ ದೀಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಬೀಟಲ್. ಸೊ ಬೀಟಲ್ ಈಸ್ ದ ಡುವೆಲ್ ಪರ್ಪೋಸ್ ಬ್ರೀಡ್ ಆಫ್ ದ ಗೋಟ್. ನೆಕ್ಸ್ಟ್ ಕ್ವಶನ್, ದ ಆಯಿಲ್ ಕಂಟೆಂಟ್ ಆಫ್ ಗ್ರೌಂಡ್ನಟ್ ಈಸ್. ಇಲ್ಲಿ ಗ್ರೌಂಡ್ನಟ್ಟಲ್ಲಿ ಆಯಿಲ್ ಕಂಟೆಂಟ್ ಎಷ್ಟು ಅಂತ ಕೇಳಿದಾರೆ. ಸೊ ನಾವು ಗ್ರೌಂಡ್ನಟ್ ಏನಂತ ಕರಿತೀವಿ ಹೇಳ್ರಿ? ಕಿಂಗ್ ಆಫ್ ಆಯಿಲ್ ಸೀಡ್ ಅಂತ ಕರಿತೀವಿ. ಸೊ ಯಾಕಂದರೆ ಇದರಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಆಯಿಲ್ ನಾವಿಲ್ಲಿ ಕಾಣಬಹುದು. ಸೊ ಇಲ್ಲಿ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಎ 44 to 58%. 44 to 58% ಆಯಿಲ್ ಕಂಟೆಂಟು ಯಾವುದ್ರಲ್ಲಿ ಇರ್ತೈತೆ? ಗ್ರೌಂಡ್ನಟ್ಟಲ್ಲಿ ಇರ್ತೈತೆ. ಆ್ಯಂಡ್ ಗ್ರೌಂಡ್ನಟ್ಟಲ್ಲಿ 20% ನಾವು ಏನು ಕಾಣ್ಬೋದು ಅಂದರೆ ಪ್ರೋಟೀನ್ನ ಕಾಣ್ಬೋದು. ನೆಕ್ಸ್ಟ್ ಕ್ವಶನ್, ಪೊಟ್ಯಾಟೊ ಟ್ಯೂಬರ್ಸ್ ಆರ್ ಕ್ಯೂರ್ಡ್ ಎಟ್ ಡ್ಯಾಶ್ ಟೆಂಪ್ರೇಚರ್ ಫಾರ್ 2 days and then at 7 degrees Celsius for 7 degrees Celsius to 10 degrees Celsius for 10 to 12 days at 90% relative humidity. ಆಪ್ಷನ್ 1 4 degrees Celsius, ಆಪ್ಷನ್ 2 18 degrees Celsius, ಆಪ್ಷನ್ 3 24 degrees Celsius, ಆಪ್ಷನ್ 4 28 degrees Celsius, ಆಪ್ಷನ್ 5 37 degree Celsius. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಬಿ 18 degree Celsius. ನೆಕ್ಸ್ಟ್ ಕ್ವಶನ್, ಗಾವಾ ಫ್ಲೆಶ್ ಪಿಂಕ್ ಸ್ಪಾಟ್ ವೆರೈಟಿ ದಟ್ ಈಸ್ ಆಲ್ಸೋ ನೋನ್ ಆಸ್ ಸರ್ದಾರ್. ಸೊ ಗಾವಾದಲ್ಲಿ ಫ್ಲೆಶ್ ಪಿಂಕನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ವೆರೈಟಿ ಐತೆ, ಅದಕ್ಕೆ ನಾವೇನಂತ ಕರಿತೀವಿ? ಸರ್ದಾರ್ ಅಂತ ಕರಿತೀವಿ. ಸೊ ಆ ಒಂದು ವೆರೈಟಿದು ಇನ್ನೊಂದು ಹೆಸರು ಏನಂದರೆ L49. ಗಾವಾ ಫ್ಲೆಶ್ ಪಿಂಕ್ ಸ್ಪಾಟ್ ವೆರೈಟಿ ದಟ್ ಈಸ್ ಆಲ್ಸೋ ನೋನ್ ಆಸ್ ಸರ್ದಾರ್.
ಸೊ ಇಲ್ಲಿ L49 ವೆರೈಟಿ ಏನೈತಲ್ಲ ಗಾವಾ ವೆರೈಟಿ, ಸೊ ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ, ಸರ್ದಾರ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ಲಾಂಟ್ ಗ್ರೋತ್ ಮೆಕ್ಯಾನಿಸಮ್ಸ್ ಟುವರ್ಡ್ಸ್ ದ ಸನ್ಲೈಟ್ ಆರ್ ಅದರ್ ಡೈರೆಕ್ಷನ್ ಟುವರ್ಡ್ಸ್ ದ light is known as. So plant growth mechanism towards the sunlight or other direction towards the light is known as option 1 photoperiodism, option 2 phototropism, photorespiration, photosynthesis, photophosphorylation. So ಇದಕ್ಕೆ ಸರಿಯಾದ ಉತ್ತರ ಯಾವುದು, ಬಿ phototropism. Next question, the process in which immature green fruits turned into edible, desirable flavor, quality, color and palatable nature with ethylene treatment. So option 1 ಡಿಗ್ರೀನಿಂಗ್, ರೈಪನಿಂಗ್, ಕ್ಯೂರಿಂಗ್, ಪ್ರೀ ಕೂಲಿಂಗ್, ಡಿಸ್ಇನ್ಫೆಕ್ಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಬಿ ರೈಪನಿಂಗ್. ಅಂದರೆ ಇಮ್ಮೆಚೂರು ಗ್ರೀನ್ ಇರ್ತಕ್ಕಂಥ ಫ್ರೂಟು ಎಡಿಬಲ್ ಆಗಿ ಮತ್ತು ಅದ್ರ ಸ್ಮೆಲ್ ಕೊಡ್ತಕ್ಕಂಥ ಒಂದು ಕ್ವಾಲಿಟಿಯನ್ನು ಹೊಂದಿರೋ ಒಂದು ಫ್ರೂಟ್ ಆಗಿ, ನೆಕ್ಸ್ಟು ಅದ್ರದ್ದು ಕಲರ್ ಕೂಡ ಚೇಂಜ್ ಆಗಿ ನೆಕ್ಸ್ಟು ಅದು ಶೈನಾಗಿ ಹೊಳಿತಾ ಇರ್ತೈತಲ್ಲ, ಆ ರೀತಿ ಆಗೋ ಪ್ರೊಸೆಸ್. ಆ್ಯಂಡ್ ಅದರಲ್ಲಿ ಯಾವುದರಿಂದ ಮಾಡ್ತೀವಿ ಅಂದರೆ ಇಥಿಲೀನಿಂದ ಟ್ರೀಟ್ಮೆಂಟ್ ಮಾಡಿದಾಗ ಈ ರೀತಿಯಾಗಿ ಇಮ್ಯಾಚೂರ್ ಫ್ರೂಟ್ ಇದ್ದಿದ್ದು ಏನಾಗ್ತೈತೆ, ಮ್ಯಾಚೂರ್ ಫ್ರೂಟಾಗಿ ಟರ್ನ್ ಆಗ್ತೈತಲ್ಲ, ಈ ಪ್ರೊಸೆಸ್ಸಿಗೆ ನಾವು ಏನಂತ ಕರಿತೀವಿ, ರೈಪನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ದ ಟ್ರೀ ವಿಚ್ ಪ್ರೊಡ್ಯೂಸಸ್ ಸಿಲ್ಕ್, ಕಾಟನ್ ಆ್ಯಂಡ್ ಕೆಪಾಕ್. ಸೊ ಇಯರ್ ಆಪ್ಷನ್ 1 ಬಾಂಬೆಕ್ ಸಿಬಿಯಾ, ಸಿಬಿಯಾ ಪೆಂಟೆಂಡ್ರಾ, ಕಾಕಾಸ್ಪರ್ಮಮ್ ರಿಲಿಜಿಯೋಸಮ್, ಸಾಮ್ ಆ್ಯಂಡ್ ಸೋಲು, ರಿಜಿನಸ್ ಕಮ್ಯುನಸ್. ಸೊ ಇಯರ್ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್, ಸಿಬಿಯಾ ಪೆಂಟೆಂಡ್ರಾ. Next question, in the color chart of different diameter classes of trees, which class has no color chart? So here option 1 0 to 20 cm, 20 to 30 cm, 30 to 40 cm, 40 to 50 cm, 50 to 60 cm. Here correct answer is A is the right answer, 0 to 20 cm. Next question, boron deficiency indicator plant is. Here option 1 sunflower, bajra, potato, onion, cauliflower. Here boron deficiency indicator plant is option 1 sunflower. Sunflower is the correct answer. Boron deficiency indicator plant is sunflower. Next question, exotic crossbreed cow and buffalo for 5th of pregnancy, how much concentrate other than maintenance? Here option 1 3 kg, 2.5 kg, 15 kg, 1 kg, 0.5 kg. Here option B 2.5 kg. Next question, soil and water conservation method mostly used in hilly and mountain areas. Here option 1 contour bonding, bench terracing, zinc terracing, graded bonding, none of these. Here option 1 is right answer, contour bonding. ಅಂದರೆ ಇಲ್ಲಿ ಮತ್ತು ಮೌಂಟೇನ್ ಏರಿಯಾಸಲ್ಲಿ ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ಮಾಡ್ತಕ್ಕಂಥ ಮೆಥಡ್ ಯಾವುದು, ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಮೆಥಡ್ ಯಾವುದು ಅಂತ ಕೇಳಿದರೆ ಯಾವುದಂದರೆ ಕಾಂಟೂರ್ ಬಂಡಿಂಗ್. ನೆಕ್ಸ್ಟ್, an advanced method of minimum tillage in which primary tillage is completely avoided and secondary tillage is reduced to row zone, seedbed zone only. Option 1 ridge till, stubble mulch farming, minimum tillage, strip tillage, zero tillage. So here option 5 is the right answer, zero tillage. Next, which soil ameliorants are used in sodic soil reclamation that is cheaper and easily available? Option 1 gypsum, ammonium sulfate, lime, iron pyrites, ammonium nitrate. Here option A is the right answer, gypsum. So gypsum calcium sulfate 2H2O. ಸೊ ಇಲ್ಲಿ ಎಸಿಡಿಕ್ ಸಾಯಿಲ್, ನೆಕ್ಸ್ಟು ಬೇಸಿಕ್ ಸಾಯಿಲ್ ಅಂತ ನೋಡ್ತೀವಿ ನಾವು. ಈ ಎಸಿಡಿಕ್ ಸಾಯಿಲ್ನ ರಿಕ್ಲೇಮೇಷನ್ ಮಾಡೋಕ್ಕೆ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟು, ಲೈಮ್, ಸುಣ್ಣನ ಬಳಸ್ತೀವಿ. ಬೇಸಿಕ್ ಸಾಯಿಲ್ನ ನಾವು ರಿಕ್ಲೇಮೇಷನ್ ಮಾಡೋಕ್ಕೆ ನಾವು ಏನು ಬಳಸ್ತೀವಿ, ಜಿಪ್ಸಮ್ ಕೇಳಿದಾರೆ. ಜಿಪ್ಸಮ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, a dash is structure enclosed by agronets or any other woven material to allow required sunlight, moisture and air to pass through the gaps. It creates an appropriate microclimate conducive to plant growth. Option 1 shade house, greenhouse, polyhouse, hydroponics, none of the above. So here correct answer is A, shade house. Next, implement used for seedbed preparation and removal of weeds and stubbles, mixing of manures and fertilizers is. Option 1 cultivator, rotavator, leveler, flow and none of these. So here correct answer is B, rotavator. Rotavator is the implement it used for seedbed preparation, removal of the weeds and stubbles, mixing of manures and fertilizers. So here correct answer is rotavator. Next, a basic component of protein and chlorophyll constituent vegetable growth and skeletal nutrients and help in amino acid and protein formation is. Option 1 nitrogen, magnesium,
phosphor, manganese, potassium. Here right answer is A is the correct answer, nitrogen. Which among the following is the highest priority brackish water fish as a high growth rate and can tolerate fluctuations in temperature? Option 1 white prawn, tiger prawn, milk fish, shrimp, lobster. So here right answer is B is the right answer, tiger prawn. Next question. TSS for sugar cane ripening determination bricks. Here TSS for sugar cane ripening determination bricks. Option 1 20, 10, 25, 30, 32. So right answer A is the right answer, 20. Next question. ACABC means Agri Clinics and Agri Business Center. Agri Clinics and Agri Business Center take training from which of the following institute? Option 1 KVIC, Manage, ICAR, Atma, NABARD. So your right answer is B is the right answer, Manage. Next. Which among the following is a drought breed of cattle where cows are less milker but bulls are best for cart and field purpose? Here they given ಯಾವುದು ಕ್ಯಾಟಲ್ ಬ್ರೀಡ್ನ ಕೊಟ್ಟಿದ್ದಾರ, ಅವುಗಳಲ್ಲಿ ಕೌಸ್ ಏನಿದೆ ನೋಡು ಲೆಸ್ ಮಿಲ್ಕ್ನ ಪ್ರೊಡ್ಯೂಸ್ ಮಾಡ್ತಾವ, ಆದರೆ ಬುಲ್ಸ್ ಏನಿದಾವಲ್ಲ ಬೆಸ್ಟ್ ಫಾರ್ ಕಾರ್ಟ್ ಆ್ಯಂಡ್ ಫೀಲ್ಡ್ ಪರ್ಪೋಸ್. ಸೊ ಅದು ಯಾವುದು, ಆ ಬ್ರೀಡ್ ಯಾವುದು ಅಂತ ಕೇಳಿದ್ರು. ಸೊ ಫಸ್ಟ್ ಒನ್ ಸಾಹಿವಾಲ್, ಗಿರ್, ತಾರ್ಪರ್ಕರ್, ಕೃಷ್ಣ ವ್ಯಾಲಿ, ರೆಡ್ ಸಿಂಧಿ. ಸೊ ರೈಟ್ ಆನ್ಸರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ಕೃಷ್ಣ ವ್ಯಾಲಿ. ನೆಕ್ಸ್ಟ್. ಸೊ ಇಫ್ ಆನ್ irrigation water source as the concentration of Na plus, Ca plus plus and Mg plus plus as 20 minus 10 minus 8 ml equivalents per liter respectively, then the sodium absorption ratio of this water. Here if an irrigation water source has the concentration of Na plus, Ca plus plus and Mg plus plus as 20 ml, 10 ml and 8 ml equivalents per liter respectively, then the sodium absorption ratio of this water is option 1 6.67, 6, 5.1, 4, none of these. Here right answer is A 6.67. Next question. Prevention of brucellosis disease in goats can be done by taking measures like option 1 dipping in copper sulfate tank, option 2 isolation, vaccination, blood test, culling of affected animals. Here next option C proper medication and antibiotics, clean hygiene, avoid green fodder feeding. So your right answer B is the right answer, isolation, vaccination, blood test, culling of affected animals. Next question. Next. Zero tillage got successful because of zero tillage ಐತಲ್ಲ ಅದು ಸಕ್ಸಸ್ಫುಲ್ ಆಯಿತು ಯಾಕಂದರೆ ಫಸ್ಟ್ ಒನ್ ಸಾಯಿಲ್ ಅಮೆಂಡ್ಮೆಂಟ್ಸ್, ಅರ್ಬಿಸೈಡ್ಸ್, ಇನ್ಸೆಕ್ಟಿಸೈಡ್, ಫಂಜಿಸೈಡ್, ಪೆಸ್ಟಿಸೈಡ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅರ್ಬಿಸೈಡ್ಸ್. ವಿಚ್ ಈಸ್ ಯೂಸ್ಡ್ ಇನ್ ರೇರ್ ಆಫ್ ದ ಟ್ರ್ಯಾಕ್ಟರ್ ಟ್ರಾನ್ಸ್ಮಿಷನ್ ಪಾರ್ಟ್ ಫಾರ್ ಅಟ್ಯಾಚಿಂಗ್ ದ combine harvester, mower, thresher, etc. to the tractor, which is used in rear of the tractor transmission for attaching the combine harvester, mower, thresher, etc. to the tractor. Option 1 PTO, tractor drawbar, each tractor pulley, battery. So here right answer A is the right answer, PTO. Which instrument is used to determine the water content in milk? Option 1 lactometer, hydrometer, anemometer, thermometer, lactoscopy. Right answer A is the right answer, lactometer. Arrington Dean was responsible for dwarfness in which crop? So ಇದಕ್ಕೆ ಆನ್ಸರ್ ಎಲ್ಲರೂ ಗೊತ್ತಿರ್ತೈತೆ, ಡಾಫ್ ಜಿನ್ ಇನ್ wheat. Next. A conical evergreen tree with dark green and silvery leaves, spirally arranged broad leaves at a stage, no symmetry, grows in cool temperature. ಸೊ ಇಲ್ಲಿ ಏನಂದರೆ 4 ಥರದ್ದು ಏನು ಟ್ರೀಸ್ ಕೊಟ್ಟಿದ್ದಾರೆ, ಫಾರೆಸ್ಟ್ ಟ್ರೀಸ್, ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಈ ಕ್ಯಾರೆಕ್ಟರ್ಗೆ ಕರೆಕ್ಟ್ ಆಗೋ ಟ್ರೀ ಯಾವುದು ಅಂತ ಕೇಳಿದ್ರೆ, ಮರ ಯಾವುದು ಅಂತ ಕೇಳಿದ್ರೆ, ಆಪ್ಷನ್ 1 ದಿಯೋದಾರ್, ಕೈರ್, ಸೀಸಾಮ್,
although, none of these. So the right answer A is the right answer, the other. Next, which technique does not transfer genes directly? Option 1, explained culture and transfer, particle bombardment, chemical transfection, electroporation, micro injection. So your right answer A is the right answer, explained culture and transfer. What is the purpose of pasteurization in milk? Option 1, to destroy most of the pathogenic microorganisms disease causing bacteria, to check the growth of bacteria, to check the adulteration in milk, to increase the acidity of milk, to reduce the size of the fat globules. Here right answer A is the right answer, to destroy most of the pathogenic microorganisms disease causing bacteria is the right answer. In the adiabatic dehumidification process, when humid air passes through a desiccated cell or material, then the humidity of the material dash and temperature dash. So here option 1, increases, decreases. Option 2, increases, decreases, decreases, none of these. So here right answer ಯಾವುದು ಅಂದರೆ C is the right answer, decrease and increase. In the adiabatic dehumidification process, when the humid air pass through a desiccated cell or material, then the humidity of the material decreases. And temperature become increases. Next, in Tamil Nadu, catamarans made up of, ನೋಡೋಣ next, the organism that can withstand a wider range of salinity is known as. Option 1, stenohaline, euryhaline, oligohaline, histidine, none of these. So your right answer B is the right answer, euryhaline. Next, main reason for seed dormancy is option 1, immature embryo, physical cracking, presence of pathogen, distorted seed coat, fungal growth. Your right answer A is the right answer, immature embryo. Loans against pledge, hypothecation of agriculture produce including warehouse for a period not exceeding 12 months, subject to limit up to against dash. Loans against pledge, hypothecation of agriculture produce including warehouse for a period not exceeding 12 months, subject to limit up to against. Option 1, 75 lakh, 50 lakh, 25 lakh, 100 lakh. So right answer is the right answer, 75 lakh. Next, imperfectly developed female unable to reproduce but possess all the maternal instinct and also defense mechanism has been developed and does the work for colony welfare. Option 1, queen bee, worker bee, drone, solitary bee, none of these. ಇದು ಯಾವುದಂದ್ರೆ ಎಪಿಕಲ್ಚರ್ ಮೇಲೆ ನೋಡಿದ್ದು ಕ್ವಶನ್. imperfectly developed female unable to reproduce but it possesses all the maternal instinct and also defense mechanism has been developed and does the work for colony welfare. So here right answer ಯಾವುದಂದ್ರೆ worker bee. Next, growing plants out from the forest area where it was not present before and whose purpose is to increase the area under forest is known as farm forestry, extension forestry, recreational forestry, mixed forestry, agroforestry. Right answer B is the right answer, extension forestry. Growing plants out from the forest, ಈ ಫಾರೆಸ್ಟ್ ಏರಿಯಾ ಇತ್ತಲ್ಲ, ಈ ಫಾರೆಸ್ಟ್ ಏರಿಯಾ ಬಿಟ್ಟು ಏನು ಔಟ್ಸೈಡಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಫಾರೆಸ್ಟ್ನ ಗ್ರೋ ಮಾಡ್ತಾ ಇದ್ದಾರೆ. ಗ್ರೋಯಿಂಗ್ ಪ್ಲಾಂಟ್ಸ್ ಔಟ್ ಫ್ರಮ್ ದ ಫಾರೆಸ್ಟ್ ಏರಿಯಾ ವೇರ್ ಇಟ್ ವಾಸ್ ನಾಟ್ ಪ್ರೆಸೆಂಟ್ ಬಿಫೋರ್, ಇಲ್ಲಿ ಮೊದಲು ಫಾರೆಸ್ಟ್ ಏರಿಯಾ ಇಲ್ಲ, ಆ್ಯಂಡ್ whose purpose is to increase the area under forest, increase the area under forest ಅಂತ. ಇಲ್ಲಿ ಮೊದಲು ಫಾರೆಸ್ಟ್ನ ಇಲ್ಲಿ ಯಾವುದೇ ರೀತಿಯಾಗಿ ಫಾರೆಸ್ಟ್ ಇರಲಿಲ್ಲ. ಸೊ ಇಂಥ ಫಾರೆಸ್ಟ್ ನಾವೇನಂತ ಕರಿತೀವಿ ಅಂದರೆ ಎಕ್ಸ್ಟೆನ್ಷನ್ ಫಾರೆಸ್ಟ್ರಿ ಅಂತ ಕರಿತೀವಿ. ನೆಕ್ಸ್ಟ್, ಫಿಶ್ ಹ್ಯಾವಿಂಗ್ ಲಂಗ್ಸ್ ಆ್ಯಸ್ ಲ್ಯಾಬಿರಿನ್ಸ್, ರೋಹು, ಕಾಟ್ಲಾ, ಮೃಗಲ್, ಗೌರಮಿ, ನನ್ ಆಫ್ ದಿಸ್. ಇಯರ್ ರೈಟ್ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್, ಗಾರಮಿ. Advanced pregnancy symptoms in cattle when an embryo is out: lapsing of uterus and vagina, anestrus, sexual impurities, estrus, silent estrus. So your right answer is the right answer, lapsing of uterus and vagina. Next,
Curl toe paralysis in chicken due to vitamin B, vitamin B2, vitamin E, vitamin A. None of these are right answer. B is the right answer. Vitamin B2. Muga silk is reared on Soma and Solu, Castor, Arjuna, Soria, Robusta, Terminalia and Tomentosa. So right answer is the right answer. Soma and Solu. Next, when the plant is propagated by small tissue or part of the plant is termed a option 1 sexual propagation, micro propagation, hybridization, somatic hybridization and none of these. So here right answer B is the right answer, micro propagation. Next, which among the following is the highest priority brackish water fish as a high growth rate and can tolerate fluctuations in temperature? Option 1 white shrimp, tiger shrimp, milkfish, prawn, lobster. Your right answer is the right answer, white shrimp. Next, which of the following is a bacterial infectious disease of fishery? Disintegrating fins, blood on edges of fins, fin rays become brittle and lead to fin and tail rot. Option 1 red pest, dropsy, tail and fin rot, velvet. Here right answer is tail and fin rot. D is the right answer. Next, method of drainage that is used in high water table areas, hilly areas and under the surface. Method of drainage that is used in high water table areas, hilly areas and under the surface. Option 1 mole drainage, tile drainage, gravity output, open channel. None of these are right answer. B is the right answer, tile drainage. The sum of the lignin and polysaccharides that are not digested by endogenous secretion of digestive tract. Here the sum of the lignin and polysaccharides that are not digested by endogenous secretion of digestive tract. So ಇದು ಕನ್ಸರ್ನ್ ನಂಗೆ ಮೇ ಬಿ ಬಿ ಅಂತ ಅನ್ಕೊಂತೀನಿ, ಪಾಲಿಸ್ಯಾಕರೈಡ್ಸ್. ನೋಡೋಣ ಇದಕ್ಕೆ ಯಾರು ಇದು ಕರೆಕ್ಟ್ ಇದ್ದರೆ ಓಕೆ, ಒಂದು ವೇಳೆ ತಪ್ಪಾಗಿದ್ದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.